ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ಇವತ್ತು ನಾನು ನಿಮಗೆ ಒಂದು ಡ್ರೆಸ್ ಸ್ಟಿಚಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಈಸಿಯಾಗಿ ಯಾವ ಥರ ನಾವು ಒಂದು ಡ್ರೆಸ್ನ ಸ್ಟಿಚ್ನ ಮಾಡ್ಕೋಬೋದು ಅಂತ. ಇದು ಕಾಟನ್ ಮೆಟೀರಿಯಲ್ಲು. ನಾನು ಇವತ್ತು ಕಾಟನ್ ಮೆಟೀರಿಯಲ್ಲು ಡ್ರೆಸ್ ಪೀಸ್ನ ಇವತ್ತು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಕೆಳಗಡೆ ಲೈನಿಂಗ್ನ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಮೇನ್ ಫ್ಯಾಬ್ರಿಕ್ಕು, ಮೇಲ್ಗಡೆ ಲೈನಿಂಗ್ನ ಮೆಜರ್ಮೆಂಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಡ್ರೆಸ್ದು ಕಟ್ಟಿಂಗ್ ತೋರಿಸ್ತೀನಿ. ಫಸ್ಟೇ ನಾನು ಆಲ್ರೆಡಿ ಕಟ್ ಮಾಡ್ಕೊಂಬಿಟ್ಟಿದ್ದೆ. ಆಮೇಲೆ ನಾನು ವಿಡಿಯೋ ಮಾಡಿ ಹಾಕೋಣ, ಒಂದು ವಿಡಿಯೋ ಮಾಡೋಣ ಅಂದರೆ ನಾನು ಡ್ರೆಸ್ಗಳ ಕಟ್ಟಿಂಗೆಲ್ಲ ಕಡಿಮೆ ಹಾಕಿರೋದು. ಹಂಗಾಗಿ ನಾನು ನನಗೆ ಬರ್ತಾವಲ್ಲ ಫ್ರೆಂಡ್ಸ್, ಆವಾಗ ನಾನು ವಿಡಿಯೋ ಮಾಡ್ಕೊಳ್ಳೋ ಅಂಥದ್ದು. ನಾನು ವಿಡಿಯೋಗೋಸ್ಕರನೇ ನಾನು ಯಾವುದೇ ಥರ ಇನ್ವೆಸ್ಟ್ ನಾನು ಮಾಡಲ್ಲ, ಓಕೆನಾ. ಹಂಗಾಗಿ ಇವಾಗ ನನಗೆ ಒಂದು 4-5 ಡ್ರೆಸ್ ಬಂದಿತ್ತು. ಅದರಲ್ಲಿ ಆಲ್ರೆಡಿ ನಾನು ಒಂದು 3 ಸ್ಟಿಚ್ ಮಾಡಾಗಿತ್ತು. ಇದು 4ನೇ ಡ್ರೆಸ್ ಆಗಿತ್ತು. ಆವಾಗ ನಾನು ವೀಡಿಯೋನ ಮಾಡೋಕ್ಕೆ ಹಾಕಿದೆ. ಆದರೆ ತುಂಬ ಕೊಡಬೇಕಿತ್ತು. ಇದು ಬಂದುಬಿಟ್ಟು ಈಗ ಹಬ್ಬ ಅಲ್ವಾ, ಹಬ್ಬಗಳಿಗೆ ಕೊಟ್ಟಿದ್ದಂಥ ಡ್ರೆಸ್ಸಸ್ ಇವು. ಅದಿದು ಮುಸ್ಲಿಮ್ಸ್ದು ಡ್ರೆಸ್ಸು. ಹಾಗಾಗಿ ಸ್ವಲ್ಪ ಇದು ಗ್ರ್ಯಾಂಡಾಗಿತ್ತು. ಮತ್ತು ನೋಡಿ, ನಾನು ಮುಂದೆ ಎಲ್ಲ ಯಾವ ಥರ ಎಲ್ಲ ಫೇಸ್ ಮಾಡಿದೆ ಡ್ರೆಸ್ನ ಸ್ಟಿಚ್ ಮಾಡುವಾಗ ಅಂತ ನಾನು ಶೇರ್ನ ಮಾಡ್ತೀನಿ. ಇವಾಗ ನಾನು ಮಾಮೂಲಿ ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡುವಾಗ ತೋರಿಸ್ತೀನಲ್ವ, ಕಿನಾರಿ ಥರ ಹಾಕಿ ಪಲ್ಟಾಯಿಸ್ಬಿಟ್ಟು ಸ್ಟಿಚ್ ಹಾಕೋವಂಥದ್ದು. ಇದನ್ನು ಕೂಡ ಅದೇ ಥರ ನಾನು ಸ್ಟಿಚ್ ಮಾಡ್ತಾ ಇರೋವಂಥದ್ದು. ತುಂಬ ಈಸಿ ಮೆಥೆಡು ಮತ್ತು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಸ್ಟಿಚ್ ಮಾಡೋದು. ಮತ್ತು ನಿಮಗೆ ಕ್ಯಾನ್ವಾಸ್ ಹಾಕಿ ನಿಮಗೆ ಫಿನಿಶಿಂಗ್ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ನಿಜವಾಗ್ಲೂ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ, ಓಕೆನಾ. ಸ್ಟಿಚ್ ಮಾಡುವಾಗ ಕ್ಯಾನ್ವಾಸು 2 ರೀತಿಯಾಗಿ ಹಾಕ್ಬೋದು. ಅದು ನೋಡೋಣ, ತೋರಿಸ್ತೀನಿ ಯಾವಾಗಾದರೂ, ಓಕೆನಾ. ನಿಮಗೆ ಬೇಕು ಅಂದರೆ ಕಮೆಂಟ ಮಾಡಿ, ಇಲ್ಲಾಂದರೆ ನಾನು ಯಾವಾಗಾದರೂ ಆ ಥರ ಆ ಥರ ಅವ್ರಿಗೆ ಫಿನಿಶಿಂಗ್ ಬೇಕು ಅಂತ ಕೆಲವು ಜನ ಹೇಳಿರ್ತಾರೆ. ಆ ಥರ ಮಾಡುವಾಗ ಖಂಡಿತವಾಗ್ಲೂ ವಿಡಿಯೋ ಮಾಡಿ ನಾನು ನಿಮ್ಮ ಜೊತೆ ನಾನು ಶೇರ್ನ ಮಾಡ್ಕೊತೀನಿ. ಇಲ್ಲಿ ಹಂಗಾಗಿ ಒಂದು ಸೈಡು ಮತ್ತು ನೆಕ್ಸ್ಟ್ ಇನ್ನೊಂದು ಸೈಡು ಕೂಡ ಅದೇ ಥರ ಲೆವೆಲ್ಲಾಗಿ ಎಳ್ಕೋಬೇಕು. 2 ಸೈಡು ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ 2 ಕೂಡ. ಇವಾಗ ನೋಡಿ, ಅದನ್ನೇ ಕರೆಕ್ಟಾಗಿ ನಾವು ಏನು ಶೇಪಿಗೆ ಕಟ್ ಮಾಡ್ಕೊಂಡಿರ್ತೀವಿ ಆ ಶೇಪಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡೋ ಅಂಥದ್ದು. ಎಕ್ಸ್ಟ್ರಾಸ್ ಬಂದಿರೋದನ್ನ ನೀಟಾಗಿ ಕಟ್ಟಿಂಗ್ನ ಮಾಡ್ಕೋಬೇಕು. ಕಟ್ಟಿಂಗ್ನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲೂ ರಿಂಕಲ್ ಬಂದಿದೆಯಾ ಅಥವಾ ಲೂಸ್ ಥರ ಆಗುತ್ತಲ್ಲ ಬಟ್ಟೆ, ಆ ಥರ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ನಿಮಗೆ ಕಟ್ ಮಾಡ್ಕೊಂಡ್ಮೇಲೆ ಆಲ್ಟ್ರೇಷನ್ ಮಾಡೋಕ್ಕೆ ಒಂಥರ ಕಷ್ಟ ಅನಿಸುತ್ತೆ. ಹಂಗಾಗಿ ಸ್ವಲ್ಪ ಬಟ್ಟೆ ಇದ್ದಾಗಲೇ ನೀವು ನೋಡ್ಕೊಬಿಟ್ರೆ, ಚೆಕ್ ಮಾಡ್ಕೊಬಿಟ್ರೆ ನಿಮಗೂ ಕೂಡ ಕರೆಕ್ಟಾಗಿದೆ ಅಂತ ಒಂದು ಇದಾಗುತ್ತೆ. ಹಂಗಾಗಿ ಒಂದು ಸಲ ಚೆಕ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾಸ್ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಒಂದು ಬ್ಲೌಸಲ್ಲಾದರೂ ಓಕೆ, ನಿಮಗೆ ಡ್ರೆಸ್ಸಲ್ಲಾದರೂ ಓಕೆನಾ. ಈಗ ಇದು ಬ್ಯಾಕ್ ಪಾರ್ಟು ನಾನು ರೆಡಿ ಮಾಡಿದೆ. ಇದು ಅವರು ಡೀಪೆಲ್ಲ ತುಂಬ ಹೆವಿ ಹೇಳಿರಲಿಲ್ಲ, ತುಂಬ ಕಡಿಮೆನೇ ಹೇಳ್ತಾರೆ ಅವರು. ಹಂಗಾಗಿ ಇವಾಗ ನೋಡಿ, ಇಷ್ಟು ಹೆವಿ ಡಿಸೈನ್ ಇದೆ ಫ್ರೆಂಡ್ಸ್. ಅಂದರೆ ಇದಕ್ಕೆ ಅದು ಕಷ್ಟನೇ ಆಯಿತು. ನೋಡಿ ಮುಂದೆ ಏನೇನಾಯಿತು, ನಾನು ಯಾವ್ಯಾವ ಥರ ಮಾಡಿದೆ ಅಂತ ನಿಮಗೂ ಗೊತ್ತಾಗುತ್ತೆ. ಇವಾಗ ನೋಡಿ, ಈ ಥರ ಫುಲ್ ಪರ್ಲು ಅದನ್ನು ಕಿತ್ತು ನನಗೆ ಸ್ಟಿಚ್ ಮಾಡುವಾಗ ಕಿತ್ತು ಕೈಯೆಲ್ಲ ನೋವು ಬಂದೋಯ್ತು ನನಗೆ. ಇವಾಗ ನಾನು ಇದಕ್ಕೆ ಈ ಡಬಲ್ ಫೂಟಲ್ಲಂತೂ ಮಾಡೋಕ್ಕೆ ಚಾನ್ಸೇ ಇಲ್ಲ. ಹಂಗಾಗಿ ಸಿಂಗಲ್ ಫೂಟ್ನ ಹಾಕೋತಾ ಇದ್ದೀನಿ. ಸಿಂಗಲ್ ಟೆನ್ಷನ್, ಕೆಲವು ಜನಕ್ಕೆ ಫೂಟ್ ಅಂದರೆ ಗೊತ್ತಾಗಲ್ಲ. ಹಂಗಾಗಿ ಸಿಂಗಲ್ ಟೆನ್ಷನ್ ಹಾಕೋತಾ ಇದ್ದೀನಿ. ನಿಮಗೆ ಯಾವ ಸೈಡಿಗೆ ಬೇಕು, ಲೆಫ್ಟ್ ಸೈಡಿದು ಇರುತ್ತೆ, ರೈಟ್ ಸೈಡ್ದು ಇರುತ್ತೆ. ನನ್ನ ಹತ್ರ ಇರೋದು ಲೆಫ್ಟ್ ಸೈಡ್ದು. ರೈಟ್ ಸೈಡು ಫ್ರೀ ಬರುತ್ತೆ, ಲೆಫ್ಟ್ ಸೈಡಿಗೆ ಟೆನ್ಷನ್ ಹೋಗುತ್ತೆ. ಕೆಲವು ಟೈಮಲ್ಲಿ ರೈಟ್ ಸೈಡಿಗೆ ಟೆನ್ಷನ್ ಬರುತ್ತೆ, ಈ ಲೆಫ್ಟ್ ಸೈಡಿಗೆ ಫ್ರೀ ಆಗಿರುತ್ತೆ. ಇದನ್ನು ಯಾವಾಗಲೂ ಇದೊಂದು ನ್ಯಾಚ್ ಹಾಕ್ಕೊಳ್ಳೋದನ್ನ ಮರಿಬೇಡಿ, ನಿಮ್ಮದು ಮೆಜರ್ಮೆಂಟಿಗೆ ಅದು, ಓಕೆನಾ. ಇವಾಗ ನೋಡಿ, ಕರೆಕ್ಟಾಗಿ ಫ್ರಂಟನ್ನ ನೀವು ತುಂಬಾ ಅಬ್ಸರ್ವ್ ಮಾಡಬೇಕಾಗುತ್ತೆ. ನಾನೆಲ್ಲ ನ್ಯಾಚ್ ಹಾಕ್ಕೊಂಡಿದ್ದೀನಲ್ಲ, ನೀವು ಕರೆಕ್ಟಾಗಿ ಮಾರ್ಕಿಗೆ ನೋಡಿ, ಅದು ತುಂಬಾ ಅಗಲ ಇದೆ. ಅದು ಇದು ರೆಡಿ ಇರೋ ಅಂಥ ಡೀಪು ತುಂಬ ಅಗಲ ಇದೆ. ಹಾಗಾಗಿ ನೀವು ಈ ಥರ ಸ್ವಲ್ಪ ಕ್ರಾಸಾಗಿ ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೀವೊಂದು ರೆಡಿ ಬ್ಲೌಸ್ನ ನೆಕ್ ಸ್ಟಿಚ್ ಮಾಡುವಾಗಲೂ ಕೂಡ ಈ ಮೆಥಡ್ನ ನೀವು ಈ ಟಿಪ್ನ ಫಾಲೋ ಮಾಡ್ಬೋದು. ನೋಡಿ, ಕರೆಕ್ಟಾಗಿ ಈ ಥರ ಕ್ರಾಸಾಗಿ ಲೈನ್ ಹಾಕ್ಕೊಂಡು ಇವಾಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಗೊತ್ತಾ. ನೋಡಿ, ಕರೆಕ್ಟಾಗಿ ಲೈನಿಂಗ್ನ ಇಟ್ಕೊಳ್ಳಿ, ಸೆಂಟರ್ನ ಮಾಡ್ಕೊಳ್ಳಿ. ಇವಾಗ ನೋಡಿ, ಈ ಡಿಸೈನ್ ನೋಡಿ ಎಷ್ಟು ಕರೆಕ್ಟ್
ಕರೆಕ್ಟಾಗಿ ಅದು ಮಾರ್ಜಿನಿಗೆ ಕರೆಕ್ಟಾಗಿದೆ. ಇವಾಗ ನಾವು ಸ್ಟಿಚ್ನ ಮಾಡ್ಕೊಳ್ಳೋಣ. ಇದನ್ನು ಪರ್ಲ್ಗಳನ್ನ ಕಿತ್ತು ಕೈ ಎಲ್ಲ ನೋವು ಬಂದುಬಿಟ್ಟಿದ್ವಿ ಫ್ರೆಂಡ್ಸ್ ನನಗೆ. ಇದನ್ನು ಅವ್ರ ಮೆಜರ್ಮೆಂಟಿಗೆ ನಾನು ಇಲ್ಲಿ ರೌಂಡ್ ನೆಕ್ ಅಂತ ಫಸ್ಟ್ ಸ್ಟಿಚ್ ಮಾಡಿದೆ. ಬಟ್ ಅಲ್ಲಿ ಶೇಪು ಅಷ್ಟು ನೀಟಾಗಿ ಬರಲಿಲ್ಲ ರೌಂಡ್ ನೆಕ್ಗೆ. ಹಂಗಾಗಿ ನಾನು ಇಲ್ಲಿ ಫಸ್ಟ್ ನೋಡಿ ಇಲ್ಲಿ ರೌಂಡ್ ನೆಕ್ಕ ಮಾಡಿದ್ದೀನಿ. ಫಸ್ಟು ಅವ್ರದ್ದು 5.5 ಅಷ್ಟೇ ಕೊಟ್ಟಿದ್ದು. ಇದು ಹತ್ತತ್ರ 6.25 ಇಂಚಷ್ಟು ಬಂತು ಅದು ಶೇಪು, ಅವ್ರು ಕೊಟ್ಟಿರೋ ಶೇಪಿಗೆ. ನಾನು ಆಮೇಲೆ ತಡಿಯ ಮೇಲೆ ಅಲ್ಲಿ ಮೇಲ್ಗಡೆ ಸ್ವಲ್ಪ ಪ್ಯಾಚ್ ಹಾಕಿದ್ರೆ ಆಗುತ್ತೆ, ಮೇಲ್ಗಡೆ ಡೀಪ್ ಕಾಣದೇ ಇರೋ ಥರ ಅಂದ್ಬಿಟ್ಟು ಮತ್ತೆ ಶೇಪ್ನ ತೊಗೊಂಡೆ. ಅದು ಚೆನ್ನಾಗಿ ಬರಲಿಲ್ಲ. ಓಕೆನಾ, ನೋಡಿ ನೆಕ್ಸ್ಟ್ ನಾನು ಆ ಥರ ಮಾಡ್ತೀನಿ. ಇವಾಗ ಟರ್ನು ಮಾಡೋಣ ಅಂತ ಹೋದೆ, ಅಲ್ಲಿ ಅಷ್ಟು ಚೆನ್ನಾಗಿ ನನಗೆ ಫಿನಿಶಿಂಗ್ ಸರಿಯಾಗಿ ಅನ್ನಿಸ್ಲಿಲ್ಲ. ಹಂಗಾಗಿ ನಾನು ಮತ್ತೆ ಶೇಪ್ ಅವ್ರು ಏನು ಶೇಪ್ ಕೊಟ್ಟಿದ್ರು ಆ ಶೇಪಿಗೆ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಫಿನಿಶಿಂಗ್ನ ಮಾಡಿದ್ದೀನಿ. ಅದನ್ನು ತೋರಿಸ್ತೀನಿ ನೋಡಿ ನೆಕ್ಸ್ಟ್. ನೋಡಿ ಅಲ್ಲಿ ಸರಿ ಆಗ್ತಾಯಿಲ್ಲ, ಅಲ್ಲಿ ಲೂಸ್ ಆಗ್ತಾಯಿದೆ. ಹಂಗಾಗಿ ಇವಾಗ ನೋಡಿ ಇಲ್ಲಿ ಕರೆಕ್ಟಾಗಿ ಅಷ್ಟು ಶೇಪಿಗೆ ಸ್ಟಿಚ್ ಹಾಕ್ಕೊಂಡು ಕಟ್ನ ಮಾಡ್ಕೊಂಡಿದ್ದೀನಿ. ಶೇಪ್ ಇವಾಗ ಆ ಶೇಪಿಗೆ ಕರೆಕ್ಟಾಗಿ ಕಿನಾರಿ ಸ್ಟಿಚ್ನ ಹಾಕ್ಕೊಂಡು ಆಮೇಲೆ ನೆಕ್ಸ್ಟ್ ಫಿನಿಶಿಂಗ್ನ ಮಾಡಬೇಕಾಗುತ್ತೆ. ಆದರೂ ಫಿನಿಶಿಂಗ್ ಮಾಡುವಾಗಲೂ ಸ್ವಲ್ಪ ಹಿಂಸೆನೇ ಅನ್ನಿಸ್ತು ಫ್ರೆಂಡ್ಸ್. ಇದು ಅಂದರೆ ಡಿಸೈನ್ ಇದೆ, ಎಲ್ಲೂ ಕೂಡ ಒಂದು ಸ್ಟಿಚ್ಚು ಒಂದು ನೀಡಲ್ಲಿ ಬೀಳೋಕ್ಕೂ ಕೂಡ ಜಾಗ ಇಲ್ಲ, ಆ ಥರ ವರ್ಕು ಇದು ಫ್ರಂಟಲ್ಲಿ. ಅಂದರೆ ಅವ್ರಿಗೆ ಇಷ್ಟ ಆಗುತ್ತಲ್ವ, ಅವ್ರು ತೊಗೊಂಡಿದ್ದಾರೆ. ಬಟ್ ನಮಗೆ ಸ್ಟಿಚ್ ಮಾಡೋಕ್ಕೆ ಕಷ್ಟ ಅನ್ನಿಸ್ತು. ಓಕೆನಾ, ಇಲ್ಲಿ ನೋಡಿ ಕರೆಕ್ಟಾಗಿ ಕಿನಾರಿ ಸ್ಟಿಚ್ನ ಹಾಕ್ಕೊಂಡು ನೆಕ್ಸ್ಟ್ ಫಿನಿಶಿಂಗ್ನ ಮಾಡ್ತೀವಿ. ಅದು ಕೆಲವೊಂದು ಹತ್ರಕ್ಕೆ ಸ್ಟಿಚ್ ಬೀಳ್ತು, ಕೆಲವೊಂದು ಹತ್ರಕ್ಕೆ ಸ್ಟಿಚ್ಚು ಬೀಳಲಿಲ್ಲ. ಸ್ವಲ್ಪ ನೀವು ಬಟ್ಟೆನ ನಾನು ಆಲ್ಮೋಸ್ಟ್ ಎಡ್ಜಿಗೆ ಕೊಟ್ಬಿಟ್ಟೆ ಫಿನಿಶಿಂಗ್ನ. ಇನ್ನು ಸ್ವಲ್ಪ ಬಟ್ಟೆನ ಈ ಕಡೆ ಬಿಟ್ಕೊಂಡಿದ್ರೆ ನಿಮಗೆ ಆಲ್ಮೋಸ್ಟ್ ಚೆನ್ನಾಗಿ ಫಿನಿಶಿಂಗ್ ಆಗೋದು ಸಿಂಗಲ್ ಫುಟಲ್ಲಿ. ಇನ್ನು ಡಬಲ್ ಫುಟಲ್ಲಂತೂ ಆಗೋದೇ ಇಲ್ಲ ಬಿಡಿ. ಇಲ್ಲಿ ನೋಡಿ ಕರೆಕ್ಟಾಗಿ ಎಡ್ಜಿಗೆ ಕಿನ್ನಾರಿ ಕೊಡೋಕ್ಕೆ ಹೋಗ್ತಾಯಿದ್ದೀನಿ. ಬಟ್ಟೆ ಇರತ್ತೆ ಸ್ಟಿಚ್ ಬೀಳ್ತಿತ್ತು, ಬಟ್ಟೆ ಇಲ್ಲದೆ ಇರತ್ತೆ ಸ್ಟಿಚ್ಚು ಬೀಳ್ತಿರ್ಲಿಲ್ಲ. ಓಕೆನಾ, ನಾನು ಇರೋದನ್ನೇ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ನೋಡಿ ಅಲ್ಲೆಲ್ಲ ಕೊಡೋಕ್ಕಾಗ್ತಿರ, ಎಲ್ಲಿ ಕೊಡೋಕ್ಕಾಗ್ತೋ ಅಷ್ಟೇ ನಾನು ಅಲ್ಲಿ ಸ್ಟಿಚ್ನ ಕೊಟ್ಟಿದ್ದೀನಿ. ಅದು ಚೆನ್ನಾಗಿ ಕೂರ್ತು, ಕೊಟ್ಟೆ ಅಷ್ಟೇ ಕೊಟ್ಟರು ಚೆನ್ನಾಗಿ ಕೂರ್ತು. ಕೆಲವೊಂದು ಹತ್ರ ಮಾತ್ರ ಸ್ಟಿಚ್ ಬೀಳಲಿಲ್ಲ, ಆಲ್ಮೋಸ್ಟ್ ಬೀಳ್ತು, ಕೆಲವೊಂದು ಹತ್ರ ಬೀಳಲಿಲ್ಲ. ನಾನಲ್ಲಿ ತುಂಬ ಫೋರ್ಸಬಲ್ ಹಾಕೋಕ್ಕೆ ಹೋಗಲಿಲ್ಲ ಸ್ಟಿಚ್ಚು. ಯಾಕೆ ಅಂದರೆ ನೀಡಲ್ಲಿ ಕಟ್ಟಾಗ್ಬಿಟ್ರೆ ಮಿಷನ್ ಒಂಥರ ಸೌಂಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಆದ್ರೂ ನೀಡಲು ಟಕ್ ಅಂತ ಕಟ್ ಆಗೇ ಬಿಡ್ತು ಶೋಲ್ಡರ್ ಜಾಯಿನ್ನ ಮಾಡುವಾಗ. ಇವಾಗ ನೋಡಿ ಮತ್ತೆ ಫಿನಿಶಿಂಗ್ನ ಮಾಡ್ಕೋತಾ ಇದ್ದೀನಿ. ನೀಟ್ ಫಿನಿಶಿಂಗು ಸೈಡು ಒಂದು ಸ್ವಲ್ಪ ಎಕ್ಸ್ಟ್ರಾಸ್ ಮೇನ್ ಫ್ಯಾಬ್ರಿಕ್ನ ಬಿಟ್ಟಿರ್ತೀವಲ್ವ, ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಈಕ್ವಲ್ಲಾಗಿ ಎಳ್ಕೊಂಡು ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಕರೆಕ್ಟಾಗಿ ಅಲ್ಲಿ ಮಾರ್ಕ್ ಇರೋ ಕಡೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಮತ್ತು ಈ ಕಡೆನೂ ಕೂಡ ಅದೇ ಥರ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ. ಆದಷ್ಟು ಈವನ್ ಆಗಿ ಬರೋ ಥರ ನೀವು ಸ್ಟಿಚ್ನ ಹಾಕ್ಕೊಳ್ಳಿ. ಎಕ್ಸ್ಟ್ರಾಸ್ ಬಂದಿರೋದನ್ನ ನಾನು ತೋರಿಸ್ಕೊಟ್ಟಿದ್ನಲ್ಲ ಫಸ್ಟ್ ಆ ಥರ ಕಟ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಫುಲ್ಲು ಸ್ಟಿಚ್ ಆಯಿತು. ಇವಾಗ ಶೋಲ್ಡರ್ ಜಾಯಿನ್ನ ಮಾಡ್ತಾಯಿದ್ದೀನಿ. ಶೋಲ್ಡರ್ ಜಾಯಿನ್ನು ಅಂದರೆ ಇದು ಡಿಸೈನು ಅವ್ರದ್ದು ಲೆಂತ್ ಕೊಟ್ಟಿದ್ರಲ್ವ, ಲೆಂತಿಗಿಂತ ತುಂಬ ಲೆಂತಿಯಾಗಿತ್ತು. ಹಂಗಾಗಿ ನಾನು ಡಿಸೈನ್ನ ಕಟ್ ಮಾಡಿ ಸಪ್ರೇಟಾಗಿ ಇವಾಗ ಸ್ಟಿಚ್ನ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ನೀಡಿ ಎಷ್ಟು ಅಂದರೆ ಇದು 1 ಅವರ್ಗೆಲ್ಲ ಸ್ಟಿಚ್ ಮಾಡಾಕ್ಬಿಡ್ತಾಯಿದ್ದೆ ಒಂದು ಟಾಪ್ನ. ಬಟ್ ಇವತ್ತು ಈ ಥರ ಮಾಡಿಕೊಂಡು ನನಗೆ ಈ ಕೆಲಸಗಳೆಲ್ಲ ಇವತ್ತು ಸರಿ ಕೆಲಸ ಆಗಲಿಲ್ಲ. ಬಟ್ ಆಯಿತು, ಒಂದು 2 ಡ್ರೆಸ್ಸು, 3 ಡ್ರೆಸ್ ಸ್ಟಿಚ್ ಮಾಡಿ 1-2 ಬ್ಲೌಸ್ ಕಟ್ಟಿಂಗ್ ಎಲ್ಲ ಮಾಡಿಟ್ಟೆ. ಬಟ್ ಇನ್ನೂ ಬೇಗ ಆಗೋದು, ನನಗೆ ಇನ್ನೂ ಸ್ವಲ್ಪ ಟೈಮು ಸೇವ್ ಆಗೋದು. ಹಂಗಾಗಿ ನೋಡಿ ಇಲ್ಲೆಲ್ಲ ಇದು ಪರ್ಲೆಲ್ಲ ತುಂಬಾ ಕೀಳಬೇಕು. ಇಲ್ಲಾಂದರೆ ಫುಲ್ಲು ನೀಡಲ್ಲಿ ಕಟ್ಟಾಗ್ಬಿಡುತ್ತೆ ನಿಮ್ಮದು. ಈ ಮಿಷನಲ್ಲ, ಯಾವ ಮಿಷನಲ್ಲಿ ಮಾಡಿದ್ರೂ ಪರ್ಲೊಳಗೆ ನೀಡಲ್ಲಿ ಹೋಗಲ್ಲ. ನೀಡಲ್ಲಿ ಕಟ್ಟಾದರೆ ಇಲ್ಲದೇ ಇರೋ ಸಮಸ್ಯೆಗಳೇ ಸ್ಟಾರ್ಟ್ ಆಯ್ತವೆ. ಅಂದರೆ ದಾರ ಕಟ್ಟಾಗ್ತಾ ಇರುತ್ತೆ, ಮತ್ತು ಮಿಷಿನ್ ಏನಾದ್ರು ಒಂಥರ ಟೆನ್ಷನ್ ಹತ್ರ ಸೌಂಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗಾಗಿ ನೀಡಲ್ಲಿ ಕಟ್ಟಾದರೆ ಒಂಥರ ಅಷ್ಟು ಚೆನ್ನಾಗಾಗಲ್ಲ ಮಿಷನ್ನು. ಹಂಗಾಗಿ ನಾನು ಪರವಾಗಿಲ್ಲ, ನನಗೆ ರಿಸ್ಕ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಆ ಪರ್ಲುಗಳೆಲ್ಲ ಕೀಳ್ತಾ ಇದ್ದೀನಿ. ಸ್ಟೋನ್ಸು ಪರ್ಲು ಎಲ್ಲ ನೀಡಲ್ಲಿ ಆ್ಯಕ್ಚುಲಿ ಕಟ್ಟಾಯ್ತು ಅನಿಸುತ್ತೆ. ನೀಡಲ್ಲಿ ಕಟ್ಟಾಯಿತು, ವಿಡಿಯೋ ಮಾಡಿದೆ ನಾನು, ಇದೆಯಾ ಅಥವಾ ಏನೋ ಗೊತ್ತಿಲ್ಲ. ಅಷ್ಟೊತ್ತಿಗಾರೆ ನಾನು ಸಿಂಗಲ್ ಫುಟ್ ತೆಗೆದು ಡಬಲ್ ಫುಟ್ ಹಾಕಿ ಸ್ಟಿಚ್ ಮಾಡ್ತಾ ಇರೋಂಥದ್ದು. ಇವಾಗ ನೋಡಿ ಕರೆಕ್ಟಾಗಿ ರಫ್ನ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಎರಡೂ ಕಡೆ ಈ ಥರ ಅದು ಇದು ಮಾಡಿದ್ವಲ್ಲ ಅಲ್ಲಿ ಸ್ವಲ್ಪ
ಈ ಥರ ರಫ್ ಮಾಡ್ತಾಯಿದ್ದೀನಿ. ಒಂದು ಕಡೆಗೆ ತಿರುಗಿಸಿ ರಫ್ನ ಮಾಡ್ತಾಯಿದ್ದೀನಿ. ಇವಾಗ ಕರೆಕ್ಟಾಗಿ ಬಂತು. ಎರಡು ಸೈಡ್ ಅದೇ ಥರ ಮಾಡ್ಕೊತೀನಿ. ನೀಡಲು ಫುಲ್ಲು ಒಂದು ಟಕ 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 ಅಂತ ಕಟ್ಟಾಗಿ ಹೋಗ್ಬಿಡ್ತು ಫ್ರೆಂಡ್ಸ್. ಇದು ಕಟ್ಟಾಯಿತು. ಹಾಗಾಗಿ ನನಗೂ ಜಾಸ್ತಿ ಇದು ತೊಗೊಳೋದು ಬೇಡ ಅಂದ್ಬಿಟ್ಟು ಎಲ್ಲ ಕಡೆ ಪರ್ಲ್ ಸಿಗೋ ಕಡೆ ಸ್ಟೋನ್ಸ್ಗಳು ಸಿಗೋ ಕಡೆ ಎಲ್ಲ ಆಲ್ಮೋಸ್ಟ್ ಕಿತ್ತೆ ನಾನು ಸ್ಟಿಚ್ನ ಮಾಡಿರೋಂಥದ್ದು. ಇಲ್ಲಿ ಸ್ವಲ್ಪ ಶೋಲ್ಡರು ಎಕ್ಸ್ಟ್ರಾಸ್ ಬಂದಿತ್ತು, ಹಂಗಾಗಿ ಒಂಚೂರು ಇಷ್ಟು ಬಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಮತ್ತು ಸ್ಲೀವ್ಸು ಕೂಡ ನೋಡಿ, ನಾನು ಈ ಥರ ಸ್ಲೀವ್ಸ್ನ ರೆಡಿ ಮಾಡ್ಕೊಂಡಿದ್ದೆ. ಸ್ಲೀವ್ಸು ಪ್ಲೇನ್ ಬಂದಿತ್ತು. ಪ್ಲೇನ್ ಬಂದಿರೋದ್ರಿಂದ ಅಷ್ಟೇ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಫ್ರಂಟ್ ಪಾರ್ಟ್ದು ಸ್ವಲ್ಪ ಲೆಂತ್ ತೆಗೆದಿದ್ನಲ್ವ, ಅದ್ರದ್ದು ಬಟ್ಟೆ ಇತ್ತು, ಅದನ್ನು ಎಡ್ಜಸ್ಸಿಗೆ ಕೊಟ್ಟಿದ್ದೀನಿ. ಅದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇವಾಗ ನೋಡಿ ಕರೆಕ್ಟಾಗಿ ಸೆಂಟರ್ ನ್ಯಾಚ್ನ ಹಿಡಿದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಸ್ಲೀವ್ಸು ಅಂತ. ತುಂಬ ಪರ್ಫೆಕ್ಟಾಗಿ ಬಂದಿತ್ತು. ಹಂಗಾಗಿ ಇವಾಗ ಕರೆಕ್ಟಾಗಿ ಈ ಥರ ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ. ಅಂದರೆ ನಾವು 1/2 ಇಂಚು ಈಗ ಸ್ಲೀವ್ಸ್ಗಾದರೂ ಅಷ್ಟೇ ಡ್ರೆಸ್ಗಾದರೂ ಅಷ್ಟೇ ಅಲ್ವಾ, ಒಂದು 1/2 ಇಂಚ್ ಗ್ಯಾಪ್ನಲ್ಲಿ ಸ್ಟಿಚ್ ಮಾಡಬೇಕಾಗುತ್ತೆ. ಆ ಟೆನ್ಷನ್ನು ಸ್ವಲ್ಪ ಲೂಸ್ನ ಮಾಡ್ತಾಯಿದ್ರೆ ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಎಲ್ಲೂ ಕೂಡ ರಿಂಕಲ್ಲು ಆ ಥರ ಏನೂ ಬರಲ್ಲ. ಈ ಥರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೀವು. ನೋಡಿ ಕರೆಕ್ಟಾಗಿ ಈ ಥರ ಸ್ಟಿಚ್ಚನ್ನ ಮಾಡ್ಕೊಳ್ಳಿ. ಆಮೇಲೆ 2 ಡಬಲ್ ಲೇಯರ್ ಸ್ಟಿಚ್ಚು. ಬ್ಲೌಸ್ ಹೆಂಗೆ ಸ್ಟಿಚ್ ಮಾಡ್ತೀವಿ ಹಂಗೆ ಫ್ರೆಂಡ್ಸ್ ಸ್ಲೀವ್ಸ್ ಅಟ್ಯಾಚಿಂಗು ಹಂಗೆ ಈಸಿ, ಏನು ತುಂಬ ಕಷ್ಟ ಅಂತ ಎನಿಸಲ್ಲ. ಡ್ರೆಸ್ ಈಸಿ, ಬಟ್ ಬ್ಲೌಸ್ ಹೊಲ್ದು ಅಭ್ಯಾಸ ಆಗಿ ಡ್ರೆಸ್ ಹೊಲಿಯೋಕ್ಕೆ ಅಯ್ಯೋ ಇಷ್ಟು ದೊಡ್ಡದಾ ಅನ್ನಂಗೆ ಆಗ್ತಾಯಿರುತ್ತೆ. ಬಟ್ ಬ್ಲೌಸ್ಗಿಂತ ತುಂಬ ಈಸಿ. ಇದೇನು ಟಕ್ಸ್ ಹಿಡಿಯೋಂಗಿಲ್ಲ, ಕ್ರಾಸ್ ಪೆಟ್ಟೆ ಅಟ್ಯಾಚ್ ಮಾಡೋಂಗಿಲ್ಲ, ಆ ಥರದ್ದು ಏನೂ ಇರಲ್ಲ. ಆದರೆ ಹೊಲಿಯೋರ್ಗೆ ಈಸಿ, ಹೊಲಿಯೋಕ್ಕೆ ಬೋರ್ ಆಗೋರಿಗೆ ಕಷ್ಟ ಆ ಥರ. ನಾನು ಇಲ್ಲ ಬೇಗ ಹೊಲಿದೆ, ಕರೆಕ್ಟಾಗಿ ಬಂದಿದೆ ಸ್ಲೀವ್ಸ್. ಒಂದು ಸ್ವಲ್ಪನೂ ಎಕ್ಸ್ಟ್ರಾಸ್ ತಗೊಂಡಿರಲಿಲ್ಲ. ನಾನು ಯಾವ ಥರ ಈ ಥರ ಕಟ್ಟಿಂಗ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ನ ಮಾಡ್ತೀನಿ. ಇನ್ನೂ ಡ್ರೆಸ್ ಪೀಸ್ ಇದೆ, ಅದು ವಿಡಿಯೋನ ಅವರು ಒಂದು ಸಿಗ್ರೆಟ್ ಪ್ಯಾಂಟ್ ಹೇಳಿದ್ದಾರೆ. ಆ ಪ್ಯಾಂಟು ಕಟ್ಟಿಂಗು ಮತ್ತು ಸ್ಟಿಚಿಂಗು ಕೂಡ ಶೇರ್ನ ಮಾಡ್ಕೊತೀನಿ. ಓಕೆನಾ. ನಾನು ಆಲ್ಮೋಸ್ಟು ಕಡಿಮೆ ಡ್ರೆಸ್ ಕಟ್ಟಿಂಗು ಈ ಥರ ಎಲ್ಲ ತೋರಿಸಿರೋದು. ಕಟ್ಟಿಂಗು ಮತ್ತು ಸ್ಟಿಚಿಂಗೆಲ್ಲ ಬ್ಲೌಸಸ್ಸೇ ಜಾಸ್ತಿ ತೋರಿಸಿರೋದು. ನಾನು ಬ್ಲೌಸಸ್ಸೇ ಜಾಸ್ತಿ ಹೊಲಿಯೋದಲ್ವ, ಹಾಗಾಗಿ ಈ ಥರ ನೀವು ಸ್ಟಿಚ್ನ ಮಾಡಿಕೊಂಡು ಎಡ್ಜಿಗೆ ಓವರ್ಲಾಕ್ ಇದ್ದರೆ ಓವರ್ಲಾಕ್ ಮಾಡ್ಕೊಳ್ಳಿ. ನನ್ನ ಹತ್ರ ಓವರ್ಲಾಕ್ ಇದೆ, ಓವರ್ಲಾಕ ಮಾಡ್ಕೊಂಬರ್ತೀನಿ. ನೋಡಿ ಓವರ್ಲಾಕ್ ಆಯಿತು. ಇವಾಗ ಬಾಡಿ ಫಿಟ್ಟಿಂಗ್ನ ಹಿಡಿತಾ ಇದ್ದೀನಿ. ಬಾಡಿ ಫಿಟ್ಟಿಂಗ್ ನೋಡಿ ಕರೆಕ್ಟಾಗಿ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ಮಾರ್ಕಿಗೆ ಕರೆಕ್ಟಾಗಿ ಸ್ಟಿಚ್ ಆಗ್ತಾ ಹೋಗಬೇಕು. ಪರ್ಫೆಕ್ಟಾಗಿ ಬಂದಿತ್ತು ಬಾಡಿ ಫಿಟ್ಟಿಂಗು ಎಲ್ಲ ಪರ್ಫೆಕ್ಟಾಗಿ ಬಂದಿತ್ತು ಅಂತ ಹೇಳ್ಬೋದು. ಇಲ್ಲಿ 2 ಸ್ಟಿಚ್ನ ಹಾಕಿ ಆ ಕಡೆ ಈ ಕಡೆ ಮತ್ತು ಇದು ಮಾಡಬೇಕು. ಓಕೆನಾ. ಕರೆಕ್ಟಾಗಿ ಈ ಥರ ಸ್ಟಿಚ್ನ ಹಾಕೋತಾ ಇದ್ದೀನಿ. ಅಂದರೆ ಹೊಲ್ದಿರೋ ಬಟ್ಟೆಗೆ ತುಂಬ ವ್ಯಾಲ್ಯೂ ಫ್ರೆಂಡ್ಸ್, ಜಾಸ್ತಿ ಯಾಕೆ ಗೊತ್ತಾ, ಅದು ಜಾಸ್ತಿ ಸ್ಟಿಚ್ ಬಿಡಲ್ಲ ಮತ್ತು ಚೆನ್ನಾಗಿ ಬಾಳಿಕೆ ಬರುತ್ತೆ. ಅದೇ ರೆಡಿ ತೊಗೊಬಂದರೆ ತುಂಬಾ ಸ್ಟಿಚ್ ಹಾಕ್ಸೋದು ಮತ್ತು ಸ್ಟಿಚ್ ಬಿಚ್ಚೋಗೋದು ಇವೆಲ್ಲ ತುಂಬಾ ಆಗ್ತವೆ. ಹಾಗಾಗಿ ಇನ್ನೊಂದು ಸೈಡು ಕೂಡ ಅದೇ ಥರ ಬಾಡಿ ಫಿಟ್ಟಿಂಗ್ನ ಮಾಡ್ಕೊತಾ ಇದ್ದೀನಿ. ಈಸಿ ಬ್ಲೌಸ್ ಎಲ್ಲ ಡ್ರೆಸ್ ಸ್ಟಿಚಿಂಗ್ ಅಂತೂ ತುಂಬ ಈಸಿ. ಬ್ಲೌಸ್ ಕಲಿತ್ರೆ ಡ್ರೆಸ್ ಆರಾಮಾಗಿ ಹೊಲಿಬೋದು. ಡ್ರೆಸ್ ಕಲಿತ್ರೆ ಬ್ಲೌಸ್ನ ಆಲ್ಮೋಸ್ಟ್ 3/4 ಭಾಗ ಡ್ರೆಸ್ ಥರನೇ ಮೆಜರ್ಮೆಂಟ್ ಬರುತ್ತೆ. ಅಂದರೆ ಅದು ಶಾರ್ಟಾಗಿ ಬರುತ್ತೆ, ಇದು ಲಾಂಗಾಗಿ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಹಂಗಾಗಿ ಇವಾಗ ಕರೆಕ್ಟಾಗಿ ನೋಡಿ 2 ಸ್ಟಿಚ್ನ ಹಾಕ್ಕೊಂಡು ಮತ್ತು ಸೈಡು ಫಿಲ್ಟ್ನ ಮಾಡ್ಕೋಬೇಕು. ಸೈಡ್ ಸ್ಟಿಚ್ ಮಾಡಬೇಕಾಗುತ್ತೆ, ಸೈಡು ಓಪನ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ಅವ್ರದ್ದು ಅಳತೆ ಹೆಂಗಿತ್ತು ಆ ಥರ ಕಟ್ಟಿಂಗ್ ನಾನು ತೊಗೊಂಡು ಸ್ಟಿಚ್ ಮಾಡಿರೋ ಅಂಥದ್ದು. ಕರೆಕ್ಟಾಗಿ ನೋಡಿ ಇವೆಲ್ಲ ರೆಡಿ ಇದ್ದಾಗ ಸ್ವಲ್ಪ ಸ್ಟಿಚ್ ಮಾಡಿಬಿಟ್ಟಿರ್ತಾರೆ, ಹಂಗಾಗಿ ನೀವು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇವಾಗ ಕರೆಕ್ಟಾಗಿ ಈ ಥರ ಇದು ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ನೀಡಲ್ಲಿ ಇಲ್ಲಿ ಕಟ್ಟಾಯಿತು. ಸೆಂಟರ್ದು ಒಂದು ಪರ್ಲ್ಗೆ ಸಿಕ್ಕಾಕೊಂಡು ನೀಡಲ್ ಫುಲ್ಲು ಪುಡಿ ಪುಡಿ ಆಗೋಯ್ತು ಫ್ರೆಂಡ್ಸ್. ಮತ್ತು ಇವಾಗ ನಾನು ನೀಡಲ್ದೆಲ್ಲ ತೆಗೆದು ಮತ್ತೆ ಬೇರೆ ನೀಡಲ್ ಹಾಕಿ
ಮತ್ತು ಬೇರೆ ನೀಡಲ್ ಹಾಕಿ ಸ್ಟಿಚ್ ಮಾಡ್ತಾ ಇರೋಂಥದ್ದು. ನನಗೆ ನೋಡಿ ಅಷ್ಟು ಕೇರಾಗಿ ಮಾಡಿದ್ರೂ ಕೂಡ ನೀಡಲು ಕಟ್ ಆಗೇ ಬಿಡ್ತು ನೋಡಿ. ಇವಾಗ ಸೈಡ್ ಸ್ಟಿಚ್ಚು ಕೂಡ ಆಯಿತು. ಸೈಡ್ ಸ್ಟಿಚ್ ಆದಮೇಲೆ ಇನ್ನೇನು ರೆಡಿ ಆಯಿತು ಡ್ರೆಸ್ಸು. ಇವಾಗ ತೋರಿಸ್ತೀನಿ ನೋಡಿ, ರೆಡಿ ಆಯಿತು. ಇವಾಗ ನೋಡಿ ಫುಲ್ಲು ಟಾಪು ರೆಡಿ ಮಾಡಿದ್ದೀನಿ. ಇವಾಗ ಈ ಥರ ರೆಡಿ ಆಯಿತು. ಡ್ರೆಸ್ಸು ತುಂಬ ಚೆನ್ನಾಗಿತ್ತು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ.